ಹಸಿವಿದ್ದವ್ರಿಗೆ ಊಟ ಇಲ್ಲ, ಊಟ ಇದ್ದವ್ರಿಗೆ ಹಸಿವಿಲ್ಲ. ಒಬ್ಬ ಮನುಷ್ಯ ಪಕ್ಕದಲ್ಲಿರೋವರೆಗೂ ಯಾರು ಅನಾಥರಲ್ಲ. ಮನುಷ್ಯ ಅಂದ್ಮೇಲೆ ತಾನೊಬ್ಬನೇ ಬದುಕೋದು ತಿನ್ನೋದು ಅಲ್ಲ, ಪಕ್ಕದಲ್ಲಿರೋ 10 ಜನಕ್ಕೆ ಬದುಕಿಸ್ಬೇಕು, ಬದುಕೋಕ್ ದಾರಿ ಮಾಡ್ಕೊಡ್ಬೇಕು ಅಂತ ತಾವೇ ಹೇಳ್ಕೊಟ್ಟಿದ್ದೀರ. ಒಂದು ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಈ ರೀತಿ ಪರಿಸ್ಥಿತಿಲಿ ಇದ್ದಾರೆ. ಇನ್ನು ಮುಂದಕ್ಕೂ ಇದೇ ಪರಿಸ್ಥಿತಿಲಿ ಅವ್ರು ಇರಬೇಕು ಅಂದ್ರೆ ನೀವೇನು ವಿಡಿಯೋ ಶೇರ್ ಮಾಡೋದು ಬೇಡ. ಇಲ್ಲ, ಅವ್ರ ಜೀವನ ಒಂಚೂರು ಬದಲಾಗ್ಲಿ, ಅವ್ರ ಜೀವನದಲ್ಲಿ ಒಂಚೂರು ಬೆಳಕು ಮೂಡ್ಲಿ, ಭಗವಂತ ಅವ್ರಿಗೆ ಆಶೀರ್ವಾದ ಮಾಡ್ಲಿ, ಎಲ್ಲರೂ ಕರ್ನಾಟಕದ ಜನ ಆಶೀರ್ವಾದ ಮಾಡ್ಲಿ ಅಂದ್ರೆ ಈ ವಿಡಿಯೋನ ಮತ್ತೊಬ್ರಿಗೆ ತಲುಪಿಸಿ. ಧ್ರುವತಾರೆ ಭೂಮಿ ಮೇಲೂ ಇರುತ್ತಾರೆ, ಮಿಂಚಲು ಆಗದೆ ನೊಂದಿರ ಧ್ರುವತಾರೆ. ನಾನು ಆಗರ್ಭ ಶ್ರೀಮಂತನೂ ಅಲ್ಲ, ಯಾವುದೇ ಗಣ್ಯ ವ್ಯಕ್ತಿನೂ ಅಲ್ಲ. ನಾನೊಬ್ಬ ಆರ್ಡಿನರಿ, ನಿನ್ನಂಗೆ ನಿಮ್ಮ ಥರ ಮನೇಲೆ ಹುಟ್ಟಿ ಬೆಳೆದು ಬಂದಿರೋನು. ಅರ್ಥ ಆಯ್ತಪ್ಪ? ಹಂಗಾಗಿ ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ. ನನಗೆ ಹಂಗಾಗಿ ನನ್ನ ಕೈಲಾಗಿದ್ದು ಸೇವೆ ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬರು ಕೂಡ ಇಂಥ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡಿ. ಕಣ್ಣು ಚುಚ್ಚಿ ಕಣ್ಣೆದುರು ಕನ್ನಡಿ ಹಿಡಿಯೋ ವ್ಯಂಗ್ಯಾನ, ಏನು ಹೇಳಲಿ ಹೇಗೆ ತಾಳಲಿ, ಬೆಟ್ಟ ಹತ್ತೋ ಆಸೆನ ಕೊಟ್ಟು ಮುರಿದ ಪಾದಾನ, ಅವನ ಜೂಜಲಿ ನಾವೆಲ್ಲ ಬಲಿ. ಪ್ರತಿ ಸ್ವಾತಿ ಮಳೆ ಹನಿಯು ಮುತ್ತು ಆಗಬೇಕು, ಮನುಜತ್ವ ಮೆರೆಯುವ ಕಾಲ ಬರಲೇಬೇಕು. ಸಮಪಾಲಿನ ಜೀವನ ಬೇಕು ಈ ದಿನ. ಯಾಕೆ ಖುಷಿ ಆಗ್ತಾ ಇದೆ? ನಾನೇನು ಹೆಲ್ಪೇ ಮಾಡಿಲ್ವಲ್ಲ, ಇನ್ನೂನು ಏನು ಹೆಲ್ಪೇ ಮಾಡಿಲ್ಲ. ಮಾಡಿದಿರಣ್ಣ, ತುಂಬಾ ಹೆಲ್ಪ್ ಮಾಡಿದಿರ. ಏನ್ ಹೆಲ್ಪ್ ಮಾಡಿದೀನಿ? ಇಂಥ ಜಾತಕ ಇಡೀ ಭೂಮಿ ಎತ್ತುವ ಶಕ್ತಿ ಇರುವ ಧೀರ.